ಎಸ್ ಸೋ ವೀಕ್ಷಕರೇ, ನೋಡಿದ್ರಲ್ಲ ಹನುಮಂತ್ ಅವ್ರಿಗೆ ಇಲ್ಲಿ ಸುಷ್ಮಾ ಅವರು ಶರ್ಟ್ ತೆಗಿ ಅಂತ ಅಂದಿದ ತಕ್ಷಣ ಹನುಮಂತ್ ಅವ್ರು ಯಾವ ರೀತಿ ಇಲ್ಲಿ ಶಾಕ್ ಆದ್ರು ಅಂತಂದ್ಬಿಟ್ಟು ಶಾಕ್ ಆಗ್ಲೇಬೇಕು. ಯಾಕಂತಂದ್ರೆ ವೇದಿಕೆ ಮೇಲೆ ಈ ರೀತಿ ಶೇಡ್ ತೆಗಿ ಅಂತ ಅಂದಿದ ತಕ್ಷಣ ಯಾರಿಗೆ ಆದ್ರೂ ಕೂಡ ಇಲ್ಲಿ ಶಾಕ್ ಆಗೇ ಆಗುತ್ತೆ. ಆದ್ರೆ ಇಲ್ಲಿ ಸುಷ್ಮಾ ಅವರು ಯಾಕೆ ಈ ರೀತಿ ಹೇಳಿದ್ರು ಅಂತಂದ್ಬಿಟ್ಟು ನೋಡ್ಬೇಕಿದೆ. ಕ್ವಾಟ್ಲಿ ಕಿಚನ್ ಸೀಸನ್ 2 ಇನ್ನು ಕೇವಲ 3 ದಿವಸದಲ್ಲಿ ಗ್ರ್ಯಾಂಡ್ ಲಾಂಚ್ ಆಗ್ತಿದೆ. ಇಲ್ಲಿ ಮೇನ್ ಆಗಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇಲ್ಲಿ ಇದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಮತ್ತೆ ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ. ಅದ್ರ ಜೊತೆ ಸೂರಜ್ ಅವರು ಕೂಡ ಇದ್ದಾರೆ, ಕರಿಬಸಪ್ಪ ಅವರು ಕೂಡ ಇಲ್ಲಿದ್ದಾರೆ. ಸುಮಾರು ಜನ ಬಿಗ್ ಬಾಸ್ ಸ್ಪರ್ಧಿಗಳನ್ನ ನೋಡ್ತಿದೀವಿ. ಅದರಲ್ಲೂ ಕೂಡ ಹೊಸದಾಗಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಈ ಸತಿ ಓಂ ಪ್ರಕಾಶ್ ಸರ್ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಆಗಿ ಈ ಒಂದು ಪ್ರೋಮೋ ಯಾವಾಗ ಬಿಟ್ರೋ ಇಲ್ಲಿ ಸುಮಾರು ಜನ ಇವರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್. ಈ ಸತಿ ಬಿಗ್ ಬಾಸ್ ಸೀಸನ್ 13 ಏನಿದೆ ಇವರು ಕನ್ಫರ್ಮ್ ಬಂದೇ ಬರ್ತಾರೆ, ಬರ್ಲೇಬೇಕು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆದ್ರೆ ಈ ಒಂದು ರಿಯಾಲಿಟಿ ಶೋದು ಪ್ರೋಮೋ ಬಿಟ್ಟಿರೋದೇನಪ್ಪಾ ಅಂದ್ರೆ ಕ್ವಾಟ್ಲೆ ಕಿಚನ್. ಆದ್ರೆ ಎಲ್ಲರೂ ಕೂಡ ಗೆಸ್ ಮಾಡ್ತಿರೋದೇನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 13ಗೆ ಇವರು ಬಂದೇ ಬರ್ತಾರೆ, ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಪ್ರೋಮೋದಲ್ಲೇ ಅಷ್ಟು ಅದ್ಭುತವಾಗಿ ಅಷ್ಟು ಮನೋರಂಜನೆ ನೀಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ರಿಯಾಲಿಟಿ ಶೋ ಅಂತ ಅಂದ್ರೂ ಕೂಡ ಇಲ್ಲಿ ಮೇನ್ ಆಗಿ ಮನೋರಂಜನೆ ಬೇಕಾಗೇ ಆಗುತ್ತೆ. ಮೇನ್ ಆಗಿ ಅದು ಪ್ಲಸ್ ಪಾಯಿಂಟ್ ಕೂಡ ಇಲ್ಲಿ ಆಗುತ್ತೆ. ಆ ಒಂದು ರಿಯಾಲಿಟಿ ಶೋ ಆಗಿರ್ಬೋದು ಮತ್ತೆ ವ್ಯಕ್ತಿ ಇರ್ಬೋದು. ಸದ್ಯ ಈಗ ಓಂ ಪ್ರಕಾಶ್ ಅವ್ರದ್ದು ಏನೊಂದು ಪ್ರೋಮೋ ಬಿಟ್ಟಿದಾರೋ ಇದಕ್ಕೆ ಸಖತ್ತಾಗಿ ಲೈಕ್ಸ್ ಕೂಡ ಬಂದಿದೆ ಮತ್ತೆ ಕಮೆಂಟ್ ಮೇಲೆ ಕಮೆಂಟ್ ಕೂಡ ಇಲ್ಲಿ ಹಾಕಿದ್ದಾರೆ. ಧೈರ್ಯದ ಮೇಲೆ ಈ ಶೋಗೆ ಬಂದ್ರಿ ಸರ್. ನನ್ನ ಒಳಗಡೆ ಒಂದು ಓಂ ಪ್ರಕಾಶ್ ಅನ್ನೋ ಒಬ್ಬ ರಾಕ್ಷಸ ಅನ್ನೋ ಹೆಸರು ಒಂದೇ, ಓಂ ಪ್ರಕಾಶ್ ಒಂದೇ. ಮೇನ್ ಆಗಿ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋನ ನೋಡಕ್ಕೆ ಸುಮಾರು ಜನ ಕಾಯ್ತಿದ್ದಾರೆ. ಆದ್ರೆ ಕಂಟೆಂಟ್ ಅಂದ್ರೆ ಇದು ಕಂಟೆಂಟ್ ಕಿಂಗ್, ಕಂಟೆಂಟ್ ಗುರು ಅಂತೆಲ್ಲ ಇಲ್ಲಿ ಓಂ ಪ್ರಕಾಶ್ ಅವ್ರನ್ನ ಕರೀತಿದ್ದಾರೆ. ನೋಡೋಣ ಕ್ವಾಟ್ಲೆ ಕೊಡೋದಂತೂ ಗೊತ್ತಾಗ್ತದೆ. ಆದ್ರೆ ಇವರು ಯಾರಿಗೆ ಪೇರ್ ಆಗ್ತಾರೆ, ಅಡಿಗೆ ಮಾಡ್ಬೇಕಾದ್ರೆ ಯಾರ ಜೊತೆಯಾಗಿ ಇವರು ನಿಲ್ತಾರೆ, ಯಾರಿಗೆ ಜಾಸ್ತಿ ಕ್ವಾಟ್ಲೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಮೇನ್ ಆಗಿ ಇಲ್ಲಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅನ್ನೋದು ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಇವ್ರು ಇದ್ರೇನೆ ಪ್ಲಸ್ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 13ಗೆ ಇವರು ಬರಲೇಬೇಕು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಕಂಟೆಂಟ್ ಕೊಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಸದ್ಯ ಈಗ ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಲಾಂಚ್ ಇದೆ. ಇನ್ನು ಬಿಗ್ ಬಾಸ್ಗೆ ಸುಮಾರು ದಿವಸ ಟೈಮ್ ಇದ್ರೂ ಕೂಡ ಎಲ್ಲರೂ ಕೂಡ ಯೋಚನೆ ಮಾಡ್ತಿರೋದು ಒಂದೇ, ಅಂದ್ರೆ ಬಿಗ್ ಬಾಸ್ಗೆ ಅವರು ಬರಬೇಕು ಅಂತ ಅಂದ್ಬಿಟ್ಟು. ನೋಡೋಣ ಕ್ವಾಟ್ಲೆ ಕಿಚನ್ ಯಾವ ರೀತಿ ಇಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಪ್ರೋಮೋ ಅಂತೂ ಇಲ್ಲಿ ಅದ್ಭುತವಾಗಿದೆ, ಸಖತ್ತಾಗಿದೆ, ಮಸ್ತ್ ಎಂಟರ್ಟೈನ್ಮೆಂಟ್ ಅಂದ್ರೆ ಕೊರತೆ ಅಂತೂ ಇಲ್ಲಿ ಇಲ್ಲ ಮನೋರಂಜನೆಗೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಇನ್ನು ಶನಿವಾರ ಭಾನುವಾರ ಆಯ್ತು ಅಂದ್ರೆ ಸಾಕು, ಈಗ ಕ್ವಾಟ್ಲೆ ಕಿಚನ್ ನೋಡೋಕೆ ಕುತ್ಕೊಂತೀರಾ. ಈಗ ಯಾವೆಲ್ಲ ಸ್ಪರ್ಧಿಗಳು ಬಂದಿದ್ದಾರೆ, ಫೇಸ್ ಯಾರ್ಯಾರ್ದು ರಿವೀಲ್ ಆಗಿದೆ ಅಂತ ಕೂಡ ನಿಮ್ಗೆ ಇಲ್ಲಿ ಗೊತ್ತಿದೆ. ಆದ್ರೆ ಈ ಒಂದು ಪ್ರೋಮೋ ಹೆಚ್ಚು ಸದ್ದು ಕೂಡ ಮಾಡ್ತದೆ. ಆಲ್ಮೋಸ್ಟ್ ಡಿ ಬಾಸ್ ಅಭಿಮಾನಿಗಳು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳಿಗಂತೂ ಸಖತ್ ಖುಷಿ ಕೊಟ್ಟಿರುತ್ತೆ ಈ ಒಂದು ಪ್ರೋಮೋ. ಯಾಕಪ್ಪ ಇಲ್ಲಿ ಡಿ ಬಾಸ್ ಅಭಿಮಾನಿಗಳಿಗೆ ಖುಷಿಯಾಗಿರುತ್ತೆ ಅಂತಂದ್ರೆ ಇಲ್ಲಿ ದರ್ಶನ್ ಅವ್ರದ್ದು ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಕಲಾಸಿ ಪಾಳ್ಯದು ಒಂದು ಸಿನಿಮಾದ ಇಮೇಜ್ ಹಾಕಿದ್ದಾರೆ. ಮತ್ತೆ ಈ ಸಿನಿಮಾ ಬಗ್ಗೆ ಇಲ್ಲಿ ಏನೋ ಮಾತಾಡಿದ್ದಾರೆ. ಅದೇ ಜಸ್ಟ್ 30 ಸೆಕೆಂಡ್ ಪ್ರೋಮೋದಲ್ಲಿ ಏನೆಲ್ಲಾ ಮಾತಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗಲ್ಲ. ಆದ್ರೆ ಹೈಲೈಟ್ಸ್ ಪಾಯಿಂಟ್ಗಳು ಏನೇನಿದೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಇಲ್ಲಿ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಓಂ ಪ್ರಕಾಶ್ ಅವರು ಅಂತ ಇಲ್ಲಿ ಕಾದು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಬಿಗ್ ಬಾಸ್ ಅಂತ ಅಂದಾಗ ಇಲ್ಲಿ ದರ್ಶನ್ ಅವ್ರದ್ದು ಒಂದು ಸಾಂಗ್ ಕೂಡ ಇಲ್ಲಿ ಪ್ಲೇ ಮಾಡಲ್ಲ ಅಂತ ಅಂದ್ಬಿಟ್ಟು ಡಿ ಬಾಸ್ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ. ಆದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನಲ್ಲಿ ಫಸ್ಟ್ ಇವಾಗ ಓಂ ಪ್ರಕಾಶ್ ಅವ್ರದ್ದು ಏನ್ ಪ್ರೋಮೋ ಬಿಟ್ಟಿದಾರೋ ಈ ಒಂದು ಪ್ರೋಮೋ ಓಂ ಪ್ರಕಾಶ್ ಅವರು ಇರೋ ಪ್ರೋಮೋ ಬಿಟ್ಟಿದ ತಕ್ಷಣ ಇಲ್ಲಿ ದರ್ಶನ್ ಅವ್ರದ್ದು ಮ್ಯಾಟ್ರು ಬಂದಿದೆ, ದರ್ಶನ್ ಅವ್ರದ್ದು ವಿಚಾರ ಬಂದಿದೆ ಅಂತಂದ್ರೆ ಡಿ ಬಾಸ್ ಅಭಿಮಾನಿಗಳಿಗೆ ಖುಷಿ ಆಗೇ ಆಗಿರುತ್ತೆ. ಇಲ್ಲಿ ಡಿ ಬಾಸ್ ಅವ್ರದ್ದು ಹೆಸರು ಕೇಳಿದ ತಕ್ಷಣ ನಿಜವಾಗ್ಲೂ ಕೂಡ ಮುಖದಲ್ಲಿ ಮಂದಹಾಸ ಅಂತೂ ಇಲ್ಲಿ ಬಂದೇ ಬರುತ್ತೆ. ಆದ್ರೆ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಕಾತುರದಿಂದ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ನೋಡೋಣ ಇಲ್ಲಿ ಏನ್ ಹೇಳಿದ್ದಾರೆ ಆ ಒಂದು ಸಿನಿಮಾ ಬಗ್ಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಓಂ ಪ್ರಕಾಶ್ ಅವ್ರದ್ದು ಒಂದು ಪ್ರೋಮೋದಲ್ಲಿ ಹೇಳಿದ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸುಷ್ಮಾ ಅವ್ರು ಕೇಳ್ತಾರೆ, ಯಾವ ಧೈರ್ಯದ ಮೇಲೆ ನೀವು ಈ ಶೋಗೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು. ನನ್ನೊಳಗೆ ಒಬ್ಬ ಓಂ ಪ್ರಕಾಶ್ ಅನ್ನೋ ರಾಕ್ಷಸ ಇದಾನೆ, ಆ ಒಂದು ಧೈರ್ಯದ ಮೇಲೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಓಂ ಪ್ರಕಾಶ್ ಅವ್ರು ಹೇಳ್ತಾರೆ. ಸದ್ಯಕ್ಕೆ ಸಖತ್ತಾಗಿದೆ ಪ್ರೋಮೋ. ಇನ್ನೊಂದೇನಪ್ಪಾ ಅಂತಂದ್ರೆ ಇದ್ರ ಜೊತೆ ಪ್ರೋಮೋ ಲಾಸ್ಟ್ ಅಲ್ಲಿ ಹೇಳ್ತಾರೆ ಅಂದ್ರೆ ಮುಟ್ಟಾಲ ಅನ್ನೋ ಹೆಸರು ಒಂದೇ, ಓಂ ಪ್ರಕಾಶ್ ಅನ್ನೋ ಒಂದೇ ಅಂತ ಇಲ್ಲಿ ಹೇಳ್ತಾರೆ. ಮಸ್ತಾಗಿ ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲಿ ಇದೆ. ಸಖತ್ ಮನೋರಂಜನೆ ಕೊಡೋದಂತೂ ಈ ಒಂದು ಶೋ ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಈಗ ಕಲರ್ಸ್ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಇದೇ ಶನಿವಾರ ಭಾನುವಾರ ಗ್ರ್ಯಾಂಡ್ ಲಾಂಚ್ ಆಗ್ತಿದೆ. ಸೊ ವೀಕ್ಷಕರೇ, ಎಲ್ಲಾ ಪ್ರೋಮೋಗಳು ನೋಡಿದೀರಾ. ಈಗ ಹನುಮಂತ್ ಅವರು ಇರೋ ಪ್ರೋಮೋ ಇನ್ನು 3 ದಿವಸದಲ್ಲಿದೆ. ಮತ್ತೆ ಮೇಕಿಂಗ್ ವಿಡಿಯೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಸಖತ್ತಾಗಿದೆ, ನನಗಂತೂ ಕೂಡ ತುಂಬಾನೇ ಇಷ್ಟ ಆಯ್ತು. ಬಿಗ್ ಬಾಸ್ ಶೋನ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು, ಯಾಕಂದ್ರೆ ಸುಮಾರು ದಿವಸ ಆಗಿದೆ ಬಿಗ್ ಬಾಸ್ ಮುಗ್ದು, ಇನ್ನು ಸ್ವಲ್ಪ ದಿವಸದಲ್ಲೇ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈಗ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ತಾರೆ ಅನ್ನೋ ಚರ್ಚೆಗಳು ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ. ಅದನ್ನೆಲ್ಲ ಒಂದ್ ಸೈಡ್ ಇಟ್ಟು ಈಗ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋ ಕಲರ್ಸ್ ವಾಹಿನಿಯಲ್ಲಿ ಬರ್ತದೆ. ಸಖತ್ ಎಂಟರ್ಟೈನ್ಮೆಂಟ್ ಕೊಡೋಕಂತೂ ಸಿದ್ಧ ಆಗಿದೆ. ಈಗ ಈ ಒಂದು ವಿಚಾರದ ಬಗ್ಗೆ
ನಿಮ್ಗೆ ಏನನ್ಸುತ್ತೆ? ಈಗ ಓಂ ಪ್ರಕಾಶ್ ಅವರು ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾರೆ ಅಂತ ಬಿಟ್ಟು ಕೆಲವೊಂದಿಷ್ಟು ಜನ ಇಲ್ಲಿ ಹೇಳ್ತಿದ್ದಾರೆ. ಪ್ರೋಮೋ ಎಲ್ಲ ನೋಡ್ಬಿಟ್ಟು ನಿಮಗೆ ಅನಿಸ್ತು? ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.